ಗೆಟ್ ಸೆಟ್ ಗ್ರೋ. ಕುಟುಂಬಗಳು ಸಮಗ್ರ ಸ್ವಾಸ್ಥ್ಯ ಅಭ್ಯಾಸ ಅಳವಡಿಸಿಕೊಳ್ಳುವುದು, ಹೆಚ್ಚುತ್ತಿರುವ ಬಾಲ್ಯದ ಸ್ಥೂಲಕಾಯತೆಯ ಕುರಿತು ಸಮ್ಮಿಟ್ ಆಯೋಜಿಸಿತ್ತು. ಸಮ್ಮಿಟ್ನಲ್ಲಿ 100 ಸಂಕಲನಕ್ಕೂ ಹೆಚ್ಚು ಮಕ್ಕಳು ಮತ್ತು ಪೋಷಕರು ಭಾಗವಹಿಸಿದ್ದರು. ಇದು ಸಮಗ್ರ ಸ್ವಾಸ್ಥ್ಯ ಮತ್ತು ಆರಂಭಿಕ ಅಭ್ಯಾಸ ನಿರ್ಮಾಣದಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಹ್ಯಾಪಿಯೆಸ್ಟ್ ಹೆಲ್ತ್ ಬೆಂಗಳೂರಿನ ಸೇಂಟ್ ಜಾನ್ಸ್ ಆಡಿಟೋರಿಯಂನಲ್ಲಿ ತನ್ನ ಪ್ರಮುಖ ಗೆಟ್ ಸೆಟ್ ಗ್ರೋ ಮಕ್ಕಳ ಸ್ವಾಸ್ಥ್ಯ ಸಮ್ಮಿಟ್ 3ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದೆ. ಪೋಷಕರು, ಮಕ್ಕಳು ಮತ್ತು ಪ್ರಮುಖ ತಜ್ಞರನ್ನು ತೊಡಗಿಸಿಕೊಳ್ಳುವ ಕಲಿಕೆ, ಸೃಜನಶೀಲ ಪರಿಶೋಧನೆ ಮತ್ತು ಪುರಾವೆ ಆಧಾರಿತ ಆರೋಗ್ಯ ಸಂಭಾಷಣೆಗಳ ಮೂಲಕ ಯಶಸ್ವಿಯಾಗಿ ನಡೆಸಲಾಯಿತು. ಈ ವರ್ಷದ ಸಮ್ಮಿಟ್ನಲ್ಲಿ ಭಾರತದ ಸ್ವಾಸ್ಥ್ಯ ಕಾಳಜಿಗಳಲ್ಲಿ ಒಂದಾದ ಬಾಲ್ಯದ ಸ್ಥೂಲಕಾಯತೆಯ ಹೆಚ್ಚಳದ ಮೇಲೆ ಬೆಳಕು ಚೆಲ್ಲಲಾಯಿತು. ಇತ್ತೀಚಿನ ರಾಷ್ಟ್ರೀಯ ಸಮೀಕ್ಷೆಗಳು ಮತ್ತು ಯುನಿಸೆಫ್ ಸಂಶೋಧನೆಗಳು ಕಳೆದ 5 ವರ್ಷಗಳಲ್ಲಿ ಮಕ್ಕಳಲ್ಲಿ ಅಧಿಕ ತೂಕ ಮತ್ತು ಸ್ಥೂಲಕಾಯತೆಯು ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಸೂಚಿಸುತ್ತದೆ. ಇದು ದೇಶದ ಮೇಲೆ ಹೆಚ್ಚುತ್ತಿರುವ ಆರೋಗ್ಯ ಹೊರೆಯ ಬಗ್ಗೆ ನೀತಿ ನಿರೂಪಕರು ಮತ್ತು ಆರೋಗ್ಯ ನಿರ್ವಾಹಕರಲ್ಲಿ ಎಚ್ಚರಿಕೆಯನ್ನು ಹೆಚ್ಚಿಸಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ಸ್ಥೂಲಕಾಯತೆ, ಬೆಳೆಯುತ್ತಿರುವ ಕಾಳಜಿ ಮತ್ತು ಅದನ್ನು ನಿಭಾಯಿಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ನಿರ್ಣಾಯಕ ಚರ್ಚೆಯನ್ನು ಆಯೋಜಿಸಲಾಗಿತ್ತು. ಈ ಚರ್ಚೆಯನ್ನು ಹ್ಯಾಪಿಯೆಸ್ಟ್ ಹೆಲ್ತ್ನ ಹಿರಿಯ ಸಂಪಾದಕಿ ಸುನೀತಾ ರಾವ್ ನಿರ್ವಹಿಸಿದರು. ಆಸ್ಟರ್ಆರ್ವಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ಸರ್ಜನ್ ಡಾಕ್ಟರ್ ಶಿವರಾಮ್ ಎಚ್.ವಿ. ಮತ್ತು ಮದರ್ಹುಡ್ ಆಸ್ಪತ್ರೆಗಳ ಹಿರಿಯ ಸಲಹೆಗಾರ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಮತ್ತು ನಿಯೋನಾಟಾಲಜಿಸ್ಟ್ ಡಾಕ್ಟರ್ ರಾಜೀವ್ ಅಗರ್ವಾಲ್ ಅವರಿಂದ ವಿಶ್ಲೇಷಣೆ ನಡೆಯಿತು. ಮಾರ್ಗಾ ಮೈಂಡ್ ಕೇರ್ನ ಮನೋವೈದ್ಯಶಾಸ್ತ್ರದ ವೈದ್ಯಕೀಯ ನಿರ್ದೇಶಕ ಮತ್ತು ಹಿರಿಯ ಸಲಹೆಗಾರ ಡಾಕ್ಟರ್ ಗಿರೀಶ್ ಚಂದ್ರ ಅವರು ಹದಿಹರೆಯದ ಮಾನಸಿಕ ಆರೋಗ್ಯದ ಕುರಿತು ಮೀಸಲಾದ ಅಧಿವೇಶನವನ್ನು ನಡೆಸುವ ಮೂಲಕ ಸಮ್ಮಿಟ್ ತನ್ನ ಗಮನವನ್ನು ವಿಸ್ತರಿಸಿತು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್.ವಿ. ಶಿವರಾಮ್ ಅಂತ ಹೇಳಿಬಿಟ್ಟು, ನಾನು ಬೇಸಿಕಲಿ ಸರ್ಜನ್, ಇಂಟ್ರೆಸ್ಟೆಡ್ ಇನ್ ವೆಯ್ಟ್ ಮ್ಯಾನೇಜ್ಮೆಂಟ್, ಒಬೇಸಿಟಿ ಆ್ಯಂಡ್ ಬ್ಯಾರಿಯಾಟ್ರಿಕ್ ಆ್ಯಂಡ್ ಮೆಟಬಾಲಿಕ್ ಸರ್ಜರಿ ಅಂತ ಹೇಳಿಬಿಟ್ಟು ನಾನು ಆಸ್ಟರ್ ಹಾಸ್ಪಿಟಲಲ್ಲಿ ಸೀನಿಯರ್ ಸರ್ಜನ್ ಆಗಿದ್ದೀನಿ. ಇವತ್ತು ಹ್ಯಾಪಿಯೆಸ್ಟ್ ಹೆಲ್ತ್ನವರು ಈ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದಾರೆ. ಅಬೌಟ್ ಚೈಲ್ಡ್ಹುಡ್ ಒಬೇಸಿಟಿ, ಅಂದರೆ ಮಕ್ಕಳಲ್ಲಿ ಬರುವಂತಹ ಈ ಬೊಜ್ಜುತನ. ಇದು ಮೊದಲು ಬೇರೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ವಿ, ಆದರೆ ಈಗ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಯಾಕೆ ಬರ್ತಾ ಇದೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು, ಇದರ ಬಗ್ಗೆ ನಾನು ಈ ಸಾರಿ ಬಹಳವಾಗಿ ವಿಶ್ಲೇಷಣೆ ಮಾಡಿದ್ದೀವಿ. ಇಲ್ಲಿ ನೀವು ಸುಮಾರು 90s ಹಿಂದೆ ನೋಡಿದರೆ ಹೆಚ್ಚಿನ ಪೇರೆಂಟ್ಸು ಮತ್ತು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅವರೆಲ್ಲ ತುಂಬ ಹೆಲ್ದಿಯಾಗಿರ್ತಾಯಿದ್ರು. ಆವಾಗ ನಾವೆಲ್ಲ ಹ್ಯಾಪಿ ಇಂಡಿಯನ್ ಥಾಲಿ ಅಂತ ಹೇಳ್ತೀವಿ. ಆ ತಟ್ಟೆ ಊಟ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಆಹಾರ ಊಟ ಮಾಡ್ತಾಯಿದ್ರು. ಈಗ ಏನಾಗ್ಬಿಟ್ಟಿದೆ, ಥಾಲಿ ಹೋಗಿಬಿಟ್ಟು ಎಲ್ಲ ಜಂಕ್ ಫುಡ್ ಬಂದುಬಿಟ್ಟಿದೆ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಒಟ್ಟಿಗೆ ಪೇರೆಂಟ್ಸು, ಮಕ್ಕಳು, ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಟಿ ವಿ ಮುಂದೆ ಕೂತ್ಕೊಂಡ್ಬಿಟ್ಟು ಏನೋ ಜಂಕ್ ಫುಡ್ ತಿಂದು ಅವರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟು ತಿಂದಿದ್ದೀವಿ ಅಂತ ಗೊತ್ತಾಗಲ್ಲ. ಓವರ್ ಈಟಿಂಗ್ ಆಗ್ತಾಯಿದೆ. ಅದೇ ರೀತಿ ಆ ಓವರ್ ಈಟಿಂಗ್ ಆಗಿರೋದನ್ನು ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಎಕ್ಸರ್ಸೈಸ್ ಕೂಡ ಇಲ್ಲ. ನಾವು ಸ್ಕೂಲಲ್ಲಿ ನೋಡ್ತೀವಿ, ಈಗ ಪ್ಲೇ ಗ್ರೌಂಡ್ಸ್, ಮೊದಲೆಲ್ಲ ಕ್ರಿಕೆಟ್ ಆಡೋರು ಎಲ್ಲ ಆಡೋರು ರಸ್ತೆಗಳಲ್ಲಿ, ಈಗ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ, ಆದರೆ ಬಾಯಿ ಒಳಗೆ ಹೋಗುವಂಥದ್ದು ಕ್ಯಾಲರೀಸ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಜಂಕ್ ಫುಡ್ಡಲ್ಲಿರೋದು ಹೆಲ್ದಿ ಆಗಿರುವಂಥದ್ದು ಏನಿಲ್ಲ, ಅದರಲ್ಲಿರೋದು ಸುಲಭವಾಗಿ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಪ್ರೋಟೀನ್ಸ್ ಇಲ್ಲ ಅಥವಾ ಹೆಲ್ದಿ ಆಗಿರೋದಿಲ್ಲ. ಹೀಗಾಗಿ ಎಲ್ಲ ಕಡೆಯೂ ನಾವೀಗ ಚೈಲ್ಡ್ಹುಡ್ ಒಬೇಸಿಟಿ ಅದನ್ನು ನೋಡ್ತೀವಿ. ಆಮೇಲೆ ಪೇರೆಂಟ್ಸಿಗೆ ಈಗ ಒಂದು ಮಗು ಅಥವಾ ಇಬ್ಬರು ಮಕ್ಕಳು, ಅವರಿಗೆ ಚೆನ್ನಾಗಿ ತಿನ್ನಿಸೋದು, ತಿನ್ನು ಚಬ್ಬಿ ಚಿಲ್ಡ್ರನ್ ಆರ್ ಹೆಲ್ದಿ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ. ಅದು ಆ್ಯಕ್ಚುಲಿ ತಪ್ಪು. ಮಕ್ಕಳು ಹಸಿವು ಇಟ್ಕೊಂಡು ಇರೋಕ್ಕಾಗಲ್ಲ. ನಾವು ಅವರಿಗೆ ಫೋರ್ಸ್ ಮಾಡಿ ತಿನ್ನುವಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅವರು ಎಷ್ಟು ಬೇಕೋ ಅಷ್ಟನ್ನು ತಿಂತಾರೆ. ಇದನ್ನು ಬೇರೆ ದೇಶದಲ್ಲಿ ತಿನ್ಕೋತಾರೆ. ಮಕ್ಕಳನ್ನೇ 3 ತಿಂಗಳು 6 ತಿಂಗಳು ಆದಮೇಲೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಫುಡ್ಡನ್ನು ತಿನ್ಕೋತಾರೆ. ನಾವು ಸುಮ್ಮನೆ ಅವರಿಗೆ ತಿನ್ನಿಸೋದ್ರಿಂದ ಅವರಿಗೆ ಒಬೇಸಿಟಿ ಬರುತ್ತೆ. ಸ್ಪೆಷಲಿ ದೀಸ್ ಚಾಕ್ಲೇಟ್ಸ್ ಕೊಡೋದು, ಬಿಸ್ಕಿಟ್ಸ್ ಕೊಡೋದು, ಸ್ವೀಟ್ಸ್ ಕೊಡೋದು, ಇವೆಲ್ಲ ಒಂದು 2 ಇಯರ್ಸ್ 3 ಇಯರ್ಸ್ವರೆಗೆ ಕೊಡಲೇಬಾರ್ದು. ಅವ್ರಿಗೆ ಬೇಕಾದ ಹೆಲ್ದಿ ಫುಡ್, ಈಗ ನಟ್ಸ್, ಆಲ್ಮಂಡ್ಸ್ ಕೊಡ್ಬೋದು, ವಾಲ್ನಟ್ ಕೊಡ್ಬೋದು, ಫ್ರೂಟ್ಸ್ ಕೊಡ್ಬೋದು, ಅಂಥದ್ದನ್ನೇ ಕೊಟ್ಟು ತರಕಾರಿಗಳನ್ನು, ಸ್ಯಾಲೆಡ್ಸ್ ಇವೆಲ್ಲ ಕೊಟ್ಟು ಕಳಿಸಿದರೆ ಅವರು ಜೀವನದಲ್ಲೂ ಮುಂದೆ ಅದನ್ನೇ ಅವರು ತಿಂತಾರೆ.
ಆ ಥರ ಒಂದು ವಾತಾವರಣವನ್ನು ನಾವು ಮನೆಯಲ್ಲಿ, ಸ್ಕೂಲಲ್ಲಿ ಮತ್ತು ನೇಬರ್ಹುಡ್ಡಲ್ಲಿ ಕೂಡ ಇದನ್ನು ನಾವು ಬೆಳೆಸಬೇಕಾಗತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಜಪಾನ್ನಲ್ಲಿ ನೋಡಿದರೆ ಅಲ್ಲಿ ಒಬಿಸಿಟಿ ನೂರಾರು ವರ್ಷಗಳಿಂದ ಎಷ್ಟಿತ್ತೋ ಅಷ್ಟೇ ಜಾಸ್ತಿ ಆಗಿಲ್ಲ. ಅಲ್ಲಿ ಅಮೇರಿಕಾ ಇಸ್ ದ ಫಸ್ಟ್ ಕಂಟ್ರಿ ವಿಚ್ ಹ್ಯಾಸ್ ಬಿಕಮ್ ಹೈಯೆಸ್ಟ್ ಒಬೀಸ್, ನೆಕ್ಸ್ಟ್ ಇಸ್ ಚೈನಾ, ಆಮೇಲೆ ಇಂಡಿಯಾ. ಯಾಕೆ ನಮ್ಮ ಹಿಂದಿನ ಟ್ರೆಡಿಷನಲ್ ಫುಡ್ ಏನಿತ್ತು ಅದು ಒಬಿಸಿಟಿಯನ್ನು ತರಿಸ್ತಾ ಇರಲಿಲ್ಲ. ಆದರೆ ಈಗಿನ ಫುಡ್ ಏನಿದೆ ಅದು ತುಂಬ ಜಾಸ್ತಿಯಾಗಿ ಬೊಜ್ಜುತನವನ್ನು ಬರೆಸ್ತಾ ಇದೆ. ಇದಕ್ಕೆ ಎಲ್ಲ ಲೆವೆಲಲ್ಲೂ ಇಂಟರ್ವೆನ್ಷನ್ ಬೇಕು. ಸರ್ಕಾರ ಒಂದು ದೊಡ್ಡ ಮೂವ್ಮೆಂಟ್ ಮಾಡಬೇಕು ಇದ್ರ ಬಗ್ಗೆ. ಬೊಜ್ಜುತನವನ್ನು ಕರಗಿಸೋದಕ್ಕೆ ಮತ್ತು ಬೊಜ್ಜುತನ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಸ್ಕೂಲ್ ಹೆಲ್ತ್ ಅಥಾರಿಟೀಸ್ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಹೆಲ್ತ್ ಅಥಾರಿಟೀಸ್ ಕೂಡ ಇದಕ್ಕೆ ಅವೇರ್ನೆಸ್ ತರಬೇಕು. ಮತ್ತು ಮನೆಯಲ್ಲಿ ಮಕ್ಕಳು ಜಾಸ್ತಿ ಟೈಮ್ ತಗೊಳ್ಳೋದು ಮನೆಯಲ್ಲಿರ್ತಾರೆ. ಆ ಮನೆಯ ವಾತಾವರಣ, ಪೇರೆಂಟ್ಸು ಕೂಡ ಹೆಲ್ದಿಯಾಗಿ ಡೈಲಿ ಕರೆಕ್ಟಾಗಿ ಫುಡ್ ತೊಗೊಳ್ಳೋದು, ಡೈಲಿ 1 hour ಎಕ್ಸಸೈಸ್ ಮಾಡಿದರೆ ಅದು ಮಕ್ಕಳಿಗೂ ಬಂದ್ಬಿಡುತ್ತೆ. ಈ ಥರ ಮಲ್ಟಿ ಲೆವೆಲ್ ಇಂಟರ್ವೆನ್ಷನ್ ಈಸ್ ನಾವು ರಿಕ್ವೈರ್ಡ್. ಇಲ್ಲಾಂದರೆ ಇದೊಂದು ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಥರ ಎಪಿಡೆಮಿಕ್ ಅಂತ ಹೇಳ್ತೀವಿ. ಈ ಒಬಿಸಿಟಿ ಅನ್ನೋದು ನಮ್ಮನ್ನೇ ಕಬಳಿಸುತ್ತೆ. ಒಬಿಸಿಟಿ ಬಂದ ಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಡಯಾಬಿಟೀಸ್, ಹೈಪರ್ಟೆನ್ಷನ್, ಸ್ಲೀಪ್ ಪ್ರಾಬ್ಲಮ್ಸ್, ಹೆಣ್ಮಕ್ಕಳಲ್ಲಿ ಮೆನ್ಸ್ಟ್ರಲ್ ಸೈಕಲ್ಸ್ ಪ್ರಾಬ್ಲಮ್ ಆಗೋದು, ಇನ್ಫರ್ಟಿಲಿಟಿ, ಹೀಗೆ ಒಬಿಸಿಟಿ ಇಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅದನ್ನು ನಾವು ಒಂದು ಕಂಟ್ರೋಲ್ ಮಾಡಿದರೆ ಬೇರೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲರೂ ಕೂಡ ಜಾಸ್ತಿ ಫಸ್ಟು ತಿಳುವಳಿಕೆ ಮಾಡ್ಕೋಬೇಕು, ಆಮೇಲೆ ಪ್ರಿವೆನ್ಷನನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.